ನಮಸ್ಕಾರ ಮಕ್ಕಳೇ. ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬರ್ತಾ ಇದ್ದೀನಿ. ಈ ಕಥೆಯ ಹೆಸರು 3 ಮೀನುಗಳ ಕಥೆ. ಇದು ಮಕ್ಕಳೇ ನಿಮ್ಮ ಒಂದು ಜೀವನಕ್ಕೆ ಅತ್ಯಂತ ಹತ್ತಿರವಾಗಿರುವಂಥ ಕಥೆ ಇದು. ಅಂದರೆ ಈ ಸಂದರ್ಭದಲ್ಲಿ ಅಂದರೆ ಪರೀಕ್ಷೆ ಬರೆದು ಅದರ ರಿಸಲ್ಟ್ ಬಂದು ಮುಂದಿನ ತರಗತಿಗೆ ಹೋಗ್ತಾ ಇದ್ದೀರಲ್ವ, ಅದಕ್ಕೆ ತಾಳೆ ಹಾಕುವಂಥ ಒಂದು ಕತೆ ಇದು. ಈ ಕತೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಸುಂದರವಾದ ಕೆರೆ ಇರುತ್ತೆ. ಆ ಕೆರೆಯಲ್ಲಿ 3 ಮೀನುಗಳು ವಾಸವಾಗಿರ್ತವೆ. ಅವುಗಳ ಹೆಸರು ಈ ಥರ ಇದೆ: ಪ್ರಜ್ಞಾವಂತ ಅಂದರೆ ಚತುರ ಮೀನು, ಚಿಂತಾಶೀಲ ಮಧ್ಯಮ ಬುದ್ಧಿಯ ಮೀನು, ಮೂರ್ಖ ಅವಿವೇಕಿ ಮೀನು. ಒಂದಿನ ಕೆಲವು ಮೀನುಗಾರರು ಆ ಕೆರೆ ಬಳಿ ಬಂದು ಮಾತಾಡ್ಕೋತಾ ಇರ್ತಾರೆ, ಈ ಕೆರೆಯಲ್ಲಿ ತುಂಬ ಮೀನುಗಳಿವೆ, ನಾಳೆ ಬಂದು ಬಲೆ ಹಾಕಿ ಎಲ್ಲವನ್ನು ಹಿಡಿಯೋಣ ಅಂತ ಒಬ್ರಿಗೊಬ್ರು ಮಾತಾಡ್ಕೋತಾ ಇರ್ತಾರೆ. ಈ ಮಾತಾಡ್ಕೋತಿರೋದನ್ನು ಈ 3 ಮೀನುಗಳು ಕೇಳಿಸ್ಕೊತವೆ. ಕೇಳಿಸ್ಕೊಂಡು ಪ್ರಜ್ಞಾವಂತ ಮೀನು ಅಂದರೆ ಬುದ್ಧಿವಂತ ಮೀನು ಏನಿರುತ್ತೆ ಅದು ತಕ್ಷಣ ಹೇಳುತ್ತೆ, ಇಲ್ಲಿ ನಾವಿರೋದು ಉಳಿಗಾಲ ಇಲ್ಲ, ಇಲ್ಲಿ ನಾವಿದ್ದರೆ ಈ ಕೆರೆಯಲ್ಲಿ, ಅದರಿಂದ ಈಗಲೇ ಇನ್ನೊಂದು ಕೆರೆಗೆ ಹೋಗೋಣ ಅಂತ ಹೇಳಿ ಅದೇ ರಾತ್ರಿ ಒಂದು ಕಾಲುವೆ ಮೂಲಕ ಬೇರೆ ಒಂದು ಸುರಕ್ಷಿತ ಕೆರೆಗೆ ಹೊರಟೋಗುತ್ತೆ. ಅದೇ ಚಿಂತನಾಶೀಲ ಮೀನು ಎರಡನೇದಿರುತ್ತಲ್ಲ, ಅದು ಯೋಚಿಸುತ್ತೆ, ನಾಳೆ ಏನಾಗುತ್ತೋ ನೋಡೋಣ, ಆಗ ಬೇಕಾದರೆ ತಪ್ಪಿಸ್ಕೊಳ್ಳೋಣ ಅಂತ ಅಲ್ಲೇ ಉಳಿಯುತ್ತೆ. ಈಗ 3ನೇ ಮೀನು ಮೂರ್ಖ ಮೀನು, ಅವಿವೇಕಿ ಮೀನು, ಅದು ಹೇಳುತ್ತೆ, ಇದು ಎಲ್ಲವೂ ಅರ್ಥವಿಲ್ಲದ ಮಾತು, ಏನೂ ಆಗೋಲ್ಲ ಅಂತ ನಿರ್ಲಕ್ಷ್ಯ ಮಾಡಿ ಇರುತ್ತೆ. ಸರಿ, ಮಾರನೇ ದಿನ ಬರುತ್ತೆ. ಮೀನುಗಾರರು ಬಂದು ಬಲೆಯನ್ನು ಬೀಸಿ ಕೆರೆಯಲ್ಲಿ ಹಾಕ್ತಾರೆ. ಆಗ 2ನೇ ಮೀನು ಉಳ್ಕೊಂಡಿರುತ್ತಲ್ಲ, ಆ ಚಿಂತನಾಶೀಲ ಮೀನು, ಅದು ಚಾತುರ್ಯದಿಂದ ಸತ್ತಂತೆ ನಡೆಸಿ ಆ ಜಾಲದಿಂದ ಬಲೆ ಹಾಕಿರ್ತಾರಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗುತ್ತೆ. ಆದರೆ ಆ ಮೂರ್ಖ ಮೀನು 3ನೇದಿರುತ್ತಲ್ಲ, ಅದು ಯಾವ ಉಪಾಯನೂ ಮಾಡೋಕ್ಕಾಗಲ್ಲ. ಆ ಮೀನುಗಾರರು ಹಾಕಿದ್ದ ಜಾಲದಲ್ಲಿ ಸಿಕ್ಕಾಕೊಂಡು ಮೀನುಗಾರರ ಕೈಗೆ ಬಲಿಯಾಗುತ್ತೆ. ಈ ಒಂದು ಕಥೆಯ ನೀತಿ ಏನು ಅಂದರೆ ಮಕ್ಕಳೇ, ಮುಂಚಿತವಾಗಿ ಯೋಚಿಸಿ ಕ್ರಮ ಕೈಗೊಳ್ಳದಿದ್ದರೆ ಸುರಕ್ಷತೆ ಇರುವುದಿಲ್ಲ. ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರು ಅಪಾಯಕ್ಕೆ ಸಿಲುಕುತ್ತಾರೆ. ಅಂದರೆ ನಾವು ಮುಂದಿನ ತರಗತಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾದಾಗ ಮೊದಲ ದಿನದಿಂದನೇ ಚೆನ್ನಾಗಿ ಓದ್ಕೊಂಡು ಆ ಒಂದು ಪರೀಕ್ಷೆಯನ್ನು ಎದುರಿಸಿದ್ರೆ ಅತ್ಯುತ್ತಮ ಅಂಕವನ್ನು ಪಡಿತೀರಾ. ಅದೇ ನೀವು ನಿರ್ಲಕ್ಷ್ಯ ಮಾಡಿ ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋಣ ಅಂತ ಪರೀಕ್ಷಾ ಸಮಯದಲ್ಲಿ ನೀವು ಪರೀಕ್ಷೆಗೆ 1 ತಿಂಗಳಿದೆ ಅಂತ ಓದ್ಕೊಂಡ್ರೆ ಏನೋ ಒಂದು ಬಾರ್ಡರಲ್ಲಿ ಪಾಸ್ ಆಗ್ತೀರ. ಆದರೆ ಎಕ್ಸಾಮ್ ದಿನ ಓದ್ಕೊಳ್ಳೋಣ ಅಂತ ಮೂರ್ಖರಿರ್ತಾರಲ್ಲ, ಅವರು ಎಕ್ಸಾಮು ಪಾಸ್ ಮಾಡೋಕ್ಕಾಗಲ್ಲ, ಮುಂದಿನ ತರಗತಿಗೂ ಹೋಗೋಕ್ಕಾಗಲ್ಲ, ಅದೇ ತರಗತಿಲಿ ಇದ್ಕೊಂಡು ಒದ್ದಾಡಬೇಕಾಗತ್ತೆ. ಆದ್ದರಿಂದ ಮಕ್ಕಳೇ, ನೀವು ಏನು ಮಾಡಬೇಕು, ಯಾವ ತರಗತಿಗೆ ಸೇರ್ಕೋತೀರಿ ಆ ತರಗತಿಯಲ್ಲಿ ಪರಿಶ್ರಮ ಇಟ್ಟು ಓದಬೇಕು ಮಕ್ಕಳೇ.